9ನೇ ವರ್ಷ ಮಾಡ್ತಾ ಇರೋದು. ನಿಜಲಿಂಗಪ್ಪ ಕಾಲೇಜಲ್ಲಿ ಇವತ್ತು ಕೆರಿಯರ್ ಗೈಡೆನ್ಸ್ ಹೇಳಿ ಪ್ರೋಗ್ರಾಮ್ ಮಾಡ್ತಾ ಇರೋದು. ನಮ್ಮಲ್ಲಿ ಭಾಳಷ್ಟು ಡಿಗ್ರಿ ಕೋರ್ಸಸ್ ಇದ್ದಾವೆ. BCom ಜನರಲ್, BCom ಡೇಟಾ ಅನಾಲಿಟಿಕ್ಸ್, BCom ಇನ್ ಟೂರಿಸಮ್, PBA ಏವಿಯೇಷನ್, PBA ಜನರಲ್, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್, ಫ್ಯಾಷನ್ ಡಿಸೈನಿಂಗ್, PCA, ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಈ ಥರ ಹಲವಾರು ಕೋರ್ಸ್ಗಳು ಇರೋದ್ರಿಂದ ಮಕ್ಕಳಿಗೆ ಯಾವುದು ಚೂಸ್ ಮಾಡಬೇಕು, ಏನು ಕೆಲಸ ಸಿಗುತ್ತೆ ಈ ಕೋರ್ಸ್ ಮಾಡಿದ್ಮೇಲೆ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಅಂತೇಳಿ ಇದ್ದೇ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡೋ ಥರ ಇವತ್ತು ಓಪನ್ ಹೌಸ್ ಅಂತ ಮಾಡಿದ್ದೀವಿ. ನಾವೇನು ಮಾಡಿದ್ದೀವಿ ಅಂದರೆ ಆ ಕೋರ್ಸಿಂದ ಡಿಫ್ರೆಂಟ್ ಪ್ರೊಫೆಷ್ನಲ್ಸ್ ಯಾರು ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಕೆರಿಯರ್ ಇದನ್ನು ಅವ್ರನ್ನೆಲ್ಲ ಕಳಿಸಿ ಅವರಿಗೆ ಅಡ್ರೆಸ್ ಮಾಡೋದಕ್ಕೆ ಹೇಳಿರೋದು. ಅವರು ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಆವಾಗ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಬರುತ್ತೆ, ನಾವು ಯಾವ ಕೋರ್ಸ್ ಚೂಸ್ ಮಾಡೋಣ, ಇದರಿಂದ ನಮಗೆ ಯಾವ ಥರ ಜಾಬ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿರೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ KLEಯಲ್ಲಿ 310 ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕೋರ್ಸಸ್, ಕಾಲೇಜ್, ಸ್ಕೂಲ್, ಮೆಡಿಕಲ್ ಕಾಲೇಜ್, ಡೆಂಟಲ್, ಫಾರ್ಮಸಿ, ಲಾ, ಆ ಥರ ಹಲವಾರು ಇರೋದ್ರಿಂದ ಇದು ಒಂಥರ ಐ ಓಪನಿಂಗ್ ಈವೆಂಟ್ ಆಗಿ ನಾವು ಅಂದ್ಕೊಳ್ತಾ ಇದ್ದೀವಿ. ಪ್ಲಸ್ ನಮ್ಮಲ್ಲಿ ಎಲ್ಲೆಲ್ಲಿ ಕ್ಯಾಂಪಸ್ ಇದೆ ಬೆಂಗಳೂರಲ್ಲಿ, ಏನು ಮಾಡ್ಬೋದು, ಯಾರನ್ನ ಅಪ್ರೋಚ್ ಮಾಡಬೇಕು ಅಡ್ಮಿಷನಿಗೋಸ್ಕರ, ಇದೆಲ್ಲನೂ ತಿಳಿಸ್ಕೊಡೋದಕ್ಕೆ ಇವತ್ತಿನ ಪ್ರೋಗ್ರಾಮ್. ಸ್ನೇಹ, ನಾನು KLE ಕಾಲೇಜಲ್ಲಿ PU ಮತ್ತು BCA ಡಿಗ್ರಿ 2 ಕಂಪ್ಲೀಟ್ ಮಾಡಿದ್ದೇನೆ. ಈ ಕಾಲೇಜ್ನ ಆಲ್ಯುಮಿನೈ ನಾನು. ಕರೆಂಟ್ಲಿ ಇವಾಗ ನಾನು ಸೀನಿಯರ್ ಕಾಂಟೆಂಟ್ ಸ್ಟ್ರಾಟಜಿಸ್ಟ್ ಆಗಿ ಗ್ರೇಟ್ ಲರ್ನಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಬೇಸಿಕಲಿ ಎಜುಕೇಷನ್ ಟೆಕ್ನಾಲಜಿ ಡೊಮೈನಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ನಾನು ಇನ್ ಹೌಸ್ ಕ್ಲಾಸ್ ರೂಮ್ ಹೆಂಗಿರುತ್ತೆ ಮತ್ತು ಹೇಗೆ ಆನ್ಲೈನ್ ಕೋರ್ಸಸ್ ನಡೆಯುತ್ತೆ, ಈ ಟ್ರಾನ್ಸಿಷನ್ನ ನಾನು ನೋಡಿದ್ದೀನಿ ಪರ್ಸ್ನಲ್ ಆಗಿ. ಈ ಕಾಲೇಜಲ್ಲಿ ಲೆಕ್ಚರರ್ ಕೂಡ ಆಗಿದ್ದೆ ನಾನು BCA ಕೋರ್ಸ್ಗೆ ಫಾರ್ ಅರೌಂಡ್ 2 ವರ್ಷ ಆಗಿತ್ತು ನಾನು ಇಲ್ಲಿ ಲೆಕ್ಚರಿಂಗ್ ಮಾಡಿ. ಸೊ ಇದು ಕೋವಿಡ್ ಟೈಮ್ಗಿಂತ ಮುಂಚೆ, ಆಮೇಲೆ ಕೋವಿಡ್ ಹೆಂಗೆ ಹಿಟ್ಟಾಯಿತು, ಅದು ಹೇಗೆ ಟ್ರಾನ್ಸಿಷನ್ ಆಯಿತು, ಎಜುಕೇಷನ್ ನಾರ್ಮಲ್ ಕ್ಲಾಸ್ ರೂಮ್ನಿಂದ ಆನ್ಲೈನಿಗೆ ಹೇಗೆ ಬಂತು, ಇದೆಲ್ಲ ಟ್ರಾನ್ಸಿಷನ್ಸ್ ನಾನು ನೋಡಿದ್ದೇನೆ. ಸೊ ಈ ಕಾಲೇಜ್ ನನಗೆ ಹೇಗೆ ಹೆಲ್ಪ್ ಮಾಡಿದೆ ಅಂತ ನಾನು ಫಸ್ಟ್ ಆಫ್ ಆಲ್ ಕಾಲೇಜ್ಗೆ ಥ್ಯಾಂಕ್ಫುಲ್ ಆಗಿರ್ತೇನೆ. ಬಿಕಾಸ್ ನಮ್ಮನ್ನ ಶೇಪ್ ಮಾಡೋದ್ರಲ್ಲಿ, ನಮಗೆ ಒಂದು ದಾರಿ ತೋರಿಸೋದ್ರಲ್ಲಿ ಕಾಲೇಜ್ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ನಾನು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಇಂಜಿನಿಯರಿಂಗ್ ಡಾಕ್ಟರ್ಸ್ ಮಾತ್ರ ಸರ್ವೈವ್ ಮಾಡೋದು ಅಂತ ಅಂದ್ಕೊಂಡಿದ್ರು ಅವಾಗ ನಮ್ಮ ಮನೆಯಲ್ಲಿ. ಸೊ ನಾನು ಅವ್ರನ್ನ ಸುಳ್ಳು ಪ್ರೂವ್ ಮಾಡಿದೆ. ಯಾಕಂದರೆ BCA ಮಾಡಿಕೊಂಡು ಕೂಡ ನಾವು ಸಕ್ಸಸ್ಫುಲ್ ಆಗಿರ್ಬೋದು, ನಾವು BCA MCA ಮಾಡಿ ಇದೇ ಲೈನಲ್ಲಿ ಇಂಜಿನಿಯರ್ ಸಮಕ್ಕೆ ನಾವು ಕೂಡ ಕೆಲಸ ಮಾಡ್ಬೋದು ಅಂತ ಸ್ಪೆಸಿಫಿಕಲಿ ಅವ್ರನ್ನ ಪ್ರೂವ್ ಮಾಡಿದ್ದೀನಿ. ನಾನು ಟೀಚ್ ಮಾಡ್ತಿದ್ದ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳ್ತಾ ಇದ್ದೆ ಮೊದಲಿಂದ. ಬಿಕಾಸ್ ಎಲ್ಲ ಕಡೆ ಏನಾಗುತ್ತೆ, ಅವ್ರನ್ನ ಡಾಕ್ಟರ್ಸ್, ಇಂಜಿನಿಯರ್ಸ್ ಇಬ್ಬರೇ ಬದುಕೋದು ಇಡೀ ವರ್ಲ್ಡಲ್ಲಿ ಅಂತ ಅಂದ್ಕೊಳ್ತಾರೆ. ಬಟ್ ಏನಂದರೆ ಬೇರೆ ಸ್ಟ್ರೀಮ್ಸ್ ಅವರು ಇರ್ಬೋದು, ಅವ್ರ ತಕ್ಕಕ್ಕೆ ಕೆಲಸ ಮಾಡ್ಬೋದು, ಅದೇ ಥರ ನಮಗೆ ಸಂಬಳ ಕೂಡ ಸಿಗುತ್ತೆ. ಸೊ ಇದೆಲ್ಲ ಅವ್ರಿಗೆ ಹೇಳೋರು ಯಾರೂ ಇರಲಿಲ್ಲ. ಸೊ ಆ ಕೆಲಸ ನಾನು ಮಾಡಿದ್ದೇನೆ. ನಾನು ತುಂಬ ಪ್ರೌಡ್ ಆಗಿದ್ದೀನಿ, ಅದನ್ನು ಮಾಡಿದ್ದೀನಿ ಆ ಕೆಲಸನ ಅಂತ ಆ್ಯಸ್ ಅ ಲೆಕ್ಚರರ್. ಸೊ ಅದು ಬಿಟ್ಟು ನಮ್ಮ ಕೋರ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಟೆಕ್ನಾಲಜಿ ಎಲ್ಲ ಕಡೆ ಇದೆ. ಸ್ಪೆಸಿಫಿಕಲಿ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹೇಗೆ ಈಕ್ವಲೆಂಟ್ ಆಗಿರುತ್ತೆ ಅಂತ. ಸೊ ವಿತೌಟ್ ಟೆಕ್ನಾಲಜಿ ನಾವೇನೂ ಮಾಡೋಕ್ಕಾಗಲ್ಲ. ಇವಾಗ ನಮಗೆ ಮೊಬೈಲ್ ಬೇಕು, ಕಂಪ್ಯೂಟರ್ ಬೇಕು, ಎಲ್ಲ ವಿಷಯದಲ್ಲೂ ಡಿಜಿಟಲ್ ಟೆಕ್ನಾಲಜಿ ಇನ್ವಾಲ್ವ್ ಆಗೇ ಇದೆ ಪ್ರತಿದಿನ. ಸೊ ಇದೆಲ್ಲ ಯಾರು ಡೆವಲಪ್ ಮಾಡ್ತಾರೆ? ಇದೆಲ್ಲ ನಾವು ಓದ್ಕೊಂಡಿರೋದು ನಮ್ಮಿಂದ. ಆ್ಯಕ್ಚುಲಿ ಇಂಜಿನಿಯರ್ಸ್ ಆಗಿರ್ಬೋದು, ಲೆಟ್ಸ್ ರೆಸ್ಪೆಕ್ಟ್ ದೆಮ್ ಆಲ್ಸೋ. ಬಟ್ ಕಂಪ್ಯೂಟರ್ಸ್ ಓದಿರೋರು ಈ ಆ್ಯಪ್ಸನ್ನು ಡೆವಲಪ್ ಮಾಡ್ತಾರೆ. ಸೊ ಜನರಲಿ ಏನಾಗುತ್ತೆ, ಈ ಕೋರ್ಸಲ್ಲಿ ನಿಮಗೆ ಪ್ಯೂರ್ ಕಂಪ್ಯೂಟರ್ ಸೈನ್ಸ್ ಬಗ್ಗೆನೇ ನಾಲೆಜ್ ಸಿಗುತ್ತೆ. ಇಂಜಿನಿಯರಿಂಗ್ ಏನಾಗುತ್ತೆ, ನಮಗೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಓದಬೇಕಾಗುತ್ತೆ. ಸೊ BCA ಅಂತ ಬಂದಾಗ ನಿಮಗೆ ಕೋರ್ ಕಂಪ್ಯೂಟರ್ಸ್, ಪ್ರೋಗ್ರಾಮಿಂಗ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಡೇಟಾ ವಿಜುವಲೈಸೇಷನ್ ಆಗಿರ್ಬೋದು, ಇವಾಗ ChatGPT ಮತ್ತಿತರ ತುಂಬ ಥರ ಟೆಕ್ನಾಲಜಿ ಬರ್ತಾ ಇದೆ. ಸೊ ತುಂಬ ಕಲಿತ್ರೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ನಿಮಗೆ ಮತ್ತು ನಿಮ್ಮ ಫ್ಯೂಚರ್ಗೆ. ನಿಮ್ಮ ಎಜುಕೇಷನಲ್ಲಿ ಇವಾಗ ನಾನು ಕೋಡಿಂಗ್ಗೆ ಬರಬೇಕು, ನಾನು ಹೀಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ನೀವು ಕೋಡಿಂಗ್ ಕಲ್ತಿಲ್ಲ ಅಂದರೂ ನಿಮ್ಗೆ ಬೇರೆ ಅನಾಲಿಸಿಸ್ ಜಾಬ್ಸ್ ಕೂಡ ಸಿಗುತ್ತೆ. ಸೊ ತುಂಬ ವೈಡ್ ರೇಂಜ್ ಆಫ್ ಜಾಬ್ ಆಪರ್ಚುನಿಟೀಸ್ ಇದೆ ಅನ್ನೋದು ನಾನು ಹೇಳ್ಬೋದು. ಸೊ ಐ ಥಿಂಕ್ ಈ ಪರ್ಟಿಕ್ಯುಲರ್ ಇವೆಂಟಲ್ಲಿ ನಾವೇನು ಫೋಕಸ್ ಮಾಡ್ತಾ ಇದ್ದೀವಿ ಇವತ್ತು ಅಂದರೆ, ಈಗ ನೀವು PUC ಮುಗಿಸಿದ ತಕ್ಷಣ ಎಲ್ಲರ ಮನೆಯಲ್ಲೂ ಕನ್ಫ್ಯೂಸ್ ಆಗಿರ್ತಾರೆ ಪೇರೆಂಟ್ಸು. ಹೇಗೆ ಯಾವ ಕೋರ್ಸ್ ಕೊಡಿಸೋದು ಮಗುಗೆ, ಏನಾಗುತ್ತೆ, ನೆಕ್ಸ್ಟ್ ಫ್ಯೂಚರ್ ಏನು ಅನ್ನೋ ಎಲ್ಲ
ಕ್ವಶನ್ಸು ಅಷ್ಟು ಪೇರೆಂಟ್ಸ್ಗೆ ಇರುತ್ತೆ. ಪ್ರತಿಯೊಬ್ಬರೂ ಕೇಳ್ತಾ ಇರ್ತಾರೆ, ಏನು ಕೊಡಿಸ್ಲಿ ನನ್ನ ಮಗಳಿಗೆ, ಏನು ಕೊಡಿಸ್ಲಿ ನನ್ನ ಮಗನಿಗೆ, ಏನು ಓದಿಸ್ಲಿ ಅವ್ರಿಗೆ. ಸೊ ಈ ಥರ ಎಲ್ಲ ಕ್ವಶನ್ಸ್ ಬರ್ತಾ ಇರುತ್ತೆ. ಎಸ್, ಅವ್ರಿಗೆ ಆ ಟೆನ್ಷನ್ ಇರುತ್ತೆ, ಕರಿಯರ್ ವೈಸ್ ಏನು ಮಾಡ್ಕೊಂಡ್ಬಿಡ್ತಾರೋ, ಏನಾಗುತ್ತೋ ಅಂತ. ಬಟ್ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಪೇರೆಂಟ್ಸ್ನು ಸ್ಟೂಡೆಂಟ್ಸು ಇಬ್ಬರೂ ಕರೆಸಿ ನಮ್ಮ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಇದ್ದೀವಿ. ಸೊ ಎಲ್ಲರ ಎಕ್ಸ್ಪೀರಿಯನ್ಸಸ್ ಒಂದೇ ಇರಲ್ಲ, ನಮ್ಮ ಜೊತೆ ತುಂಬ ಪ್ಯಾನಲಿಸ್ಟ್ ಇರ್ತಾರೆ, ಅವ್ರವ್ರ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸಸ್ ಅವ್ರವ್ರು ಹೇಳ್ತಾರೆ. ಸೊ ನಾನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡಲಿಕ್ಕೆ ಈ ಪ್ರೋಗ್ರಾಮಿಗೆ ಇವತ್ತು ಬಂದಿದ್ದೇನೆ. ಥ್ಯಾಂಕ್ ಯು. Rahul Sharma. I am the Director Marketing of Indian Educational Services, and I have been invited here for the skill and employability in terms of the career aspects of the courses which are available in the KLE college, which is based out of Rajajinagar. It's one of the most premier institutions, has a history of 62 years and above. The college has courses from BBA, BCom, BCA, tourism and travel management, has courses of BCA with artificial intelligence, and other prominent courses like hotel management as well. I'm excited to speak to the students and the parents which will be joining the discussion today. I also thank the entire KLE management for inviting me for this event on this Sunday, and thank you everyone.